ವಾಯ್ಸ್ ಆಫ್ ಬೆಂಗಳೂರು ಸೌಜನ್ಯ. ಅವ್ರ ಹೆಸರು ಹನುಮಂತ ರೆಡ್ಡಿ ಅಂತ ಹೇಳಿ. ಅವರು ತುಂಬ ದೊಡ್ಡ ಮನುಷ್ಯ. ಅವರು ಈಗ ಎಲ್ಲೇ ಇದ್ದು ಚೆನ್ನಾಗಿರಲಿ. ಯಾಕಂದರೆ ಅವ್ರು ನನ್ನ ಕಾಂಟ್ಯಾಕ್ಟಲ್ಲಿ ಇಲ್ಲ ಈಗ. ಅವರೇ ನನ್ನಿಂದ ಯಾಕೋ ದೂರ ಆದರು. ಅವರು ಕೋವಿಡ್ ಬರುವ 6 ತಿಂಗಳು ಮೊದಲು ಅವ್ರು ನಂಗೆ ಸಿಕ್ಕು ಒಂದು ಮಾತು ಹೇಳ್ತಾರೆ. ನಾವು ಒಂದು ವರ್ಕ್ಶಾಪ್ ಮಾಡಿದ್ವಿ. ಆ ವರ್ಕ್ಶಾಪಲ್ಲಿ ಪರಿಚಯ ಆಗಿದ್ದರು. ಅವ್ರು ನನಗೇನು ವಯಸ್ಸಲ್ಲೂ ದೊಡ್ಡವರು, ಬುದ್ಧಿಲೂ ದೊಡ್ಡವರು. ಹಾಗಾಗಿ ಅವರು ನನ್ನ ಗುರುಗಳೇ ಅಂತ ಕರಿತಿದ್ರು. ಯಾಕಂದ್ರೆ ನಾನು ಒಂದು 3-4 ದಿನ ಆ್ಯಕ್ಟಿಂಗ್ ಕ್ಲಾಸಸ್ ಏನೋ ಮಾಡ್ತಿದ್ವಿ ನಾವು. ಗುರುಗಳೇ ರೀ ಹಂಗೆಲ್ಲ ಅನ್ಬೇಡ್ರಿ ರೀ, ಸುಮ್ಮನೆ ಪರಮೇಶ್ ನೀವು ನಮ್ಮ ಪಾಠ ಹೇಳಿದ್ವಿ ಏನೋ ಅವ್ರಿಗೊಂಥರ ಅಭಿಮಾನ ಅವ್ರಿಗೆ. ಅವ್ರು ಬಂದು, ಸರ್ ನೀವು ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತಿರ್ತೀರಲ್ಲ, ವೀಡಿಯೋ ಹಾಕೋದು ವಾಟ್ಸಪ್ಪಲ್ಲಿ ಎಲ್ರಿಗೂ ಶೇರ್ ಮಾಡೋದು ಲಿಂಕ್. ಅದೊಂದು 100 ಜನ 20 ಜನ ಹಿಂಗೆಲ್ಲ ನೋಡೋರು ಅದನ್ನ. ಅವರು ಸರ್ ಚೆನ್ನಾಗಿ ಬರ್ತಾಯಿದೆ, ನೀವು ನಿಮ್ದು ಒಂಚೂರು ಪಾಸ್ವರ್ಡ್ ಗೀಸ್ವರ್ಡ್ ಕೊಟ್ಟು ದುಡ್ಡು ಬಂದರೆ ನೋಡ್ತೀನಿ ಅಂದರು. ನಾನು ಹೌದಾ ದುಡ್ಡೆಲ್ಲ ಬರುತ್ತೆ ರೀ ಇದಕ್ಕೆ ಅಂತ. ರೀ ಬರುತ್ತೆ ಕೊಡ್ರಿ ಅಂತ ಕೊಟ್ಟೆ. ಅವ್ರು ನೋಡ್ಬಿಟ್ಟು ವಾವ್ ಕಂಗ್ರಾಚುಲೇಷನ್ 8,000 ರೂಪಾಯಿ ದುಡ್ಡಿದೆ ನಿಮ್ಮ ಅಕೌಂಟಲ್ಲಿ ಅಂದರು. 8,000 ರೂಪಾಯಿ ಇದೆ ಅಂದರು. ಕೊಡಿ ನಾನು ತುಂಬ ದೊಡ್ಡ ಅಮೌಂಟ್ ನನಗೆ 2019 ಆಸ್ಪಾಸ್ನಲ್ಲಿ. ಅದಕ್ಕೆ ಬರುತ್ತೆ, ಅದಕ್ಕೆ ನಾವು ಹಾಕಬೇಕು ಪಾಸ್ವರ್ಡು, ಅಡ್ರೆಸ್ ವೆರಿಫಿಕೇಷನ್. ಇದೆಲ್ಲ ಡ್ರೋನ್ ಸರ್ ಸುಮ್ಮನೆ ಸರ್ ಹಂಗೆಲ್ಲ ಆಗಲ್ಲ ಅಂತ ನಾನು. ಅದಾಯಿತು. ಅವ್ರು ಹುಡ್ಕೊಂಬಂದು ಜಯನಗರ ನ್ಯಾಷನಲ್ ಕಾಲೇಜ್ ನಂಗೆ ತುಂಬ ನೆನಪಿದೆ. ಸಂಜೆ 6-6:30 ನಮ್ಮ ನಾಟಕದ ರಿಹರ್ಸಲ್ ಇತ್ತು. ಅವತ್ತು ಶೋ ಒಂದು 3-4 ದಿನ ಬಿಟ್ಟು ರಿಹರ್ಸಲ್ ಇತ್ತು. 6-6:30ಗೆ ರಿಹರ್ಸಲ್ಲು. ಒಂದು ಅರ್ಧ ಗಂಟೆ ಮುಂಚೆ ಬರ್ತೀನಿ ಅಂದರೆ ಅವ್ರ ಕಂಪ್ನಿಯಿಂದ ಡೈರೆಕ್ಟಾಗಿ ಬಂದಿದೆ ವಿತ್ IT ಇಂಜಿನಿಯರ್ ಡ್ರೆಸ್ ಹಾಕ್ಕೊಂಡು. ಆಗ ಇದರಲ್ಲಿ ನೋಡಿ 8,000 ರೂಪಾಯಿ ದುಡ್ಡಿದೆ, ನೀವು ಮಾಡಿ ವೀಡಿಯೋಸ್ ಮಾಡಿ ಇದು ಕ್ಲಿಕ್ ಆಗ್ಬಿಡ್ತೀರ ಹಂಗೆ ಹಿಂಗೆ ಅಂತ. ಏನು ಹೇಳ್ತಾರೆ, ಯಾಕೆ ನಮ್ಗೆ ಇಲ್ಲಿ ಡಾಕ್ಯುಮೆಂಟ್ಲಿ ಸ್ವಲ್ಪ ದುಡ್ಡು ಕಾಸು ಬರುತ್ತಲ್ಲ, ನಮಗೊಂದು ಅಹಂಕಾರ ನಮಗೆ. ಏನು ಹೇಳ್ತೀರಿ ರೆಡ್ಡಿ ಅವರೇ ಬಿಡಿ ಹಾಗೆ ಹೀಗೆ ಅಂತ. ಅವರಿಲ್ಲ ಹಂಗೆ ಹಿಂಗೆ ಅಂತಂದ್ರೆ ಆಯ್ತು ಸರಿ ಬಿಡಿ ನೋಡ್ತೀನಿ ಅಂದ್ಬಿಟ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ಅವ್ರು ಹೊಟ್ಟೋದ್ರು ಪಾಪ. ಅವರೇ ನೋಡಿ ನಮಗೆ ಗೊತ್ತೇ ಇಲ್ಲ ಅದು. ಅವರು ಹುಡ್ಕೊಂಬಂದು ಏನೋ 1-2 ಅಕ್ಷರ ಹೇಳ್ಕೊಟ್ಟಿದ್ವಿ ಅನ್ನೋ ಗೌರವಕ್ಕೆ ಹೇಳೋಗಿದ್ದಾರೆ. ಅದಾದ್ಮೇಲೆ ಹೊಡಿತು ನೋಡಿ ಕೋವಿಡ್. ನಮಗೆ ಕೋವಿಡ್ ಹೊಡಿತು. ಅವಾಗ ಬೇರೆ ದಾರಿ ಇಲ್ಲದೆ ಮನೇಲಿ ಕೂತ್ವಿ ನಾವು. ನಾಟಕ ಸಿನಿಮಾದವರು ಫಸ್ಟ್ ಕ್ಲೋಸ್ ಆಗಿದ್ದೆ ಜನ ಸೇರಬಾರ್ದು ಅಂತ. ಸೊ ಆಬ್ವಿಯಸ್ಲಿ ನಾಟಕ ಕಟ್ಟು ಡಾಕ್ಯುಮೆಂಟ್ರೀಸ್ ಯಾರು ಕರೀತಾ ಇಲ್ಲ, ಕಂಪ್ನಿಗಳೇ ಮುಚ್ಚೋದ್ವು, ಹೊರಗಡೆನೇ ಹೋಗಂಗಿಲ್ಲಲ್ಲ. ಅವಾಗ ನನ್ನ ಪತ್ನಿ, ನನ್ನ 2ನೇ ಮಗಳು, ನನ್ನ ಮಗಳು, ನನ್ನ 2ನೇ ಮಗು, ನಮ್ಮ ಗೌರಿ ಹುಟ್ಟಿದ ದಿನ ಜನತಾ ಕರ್ಫ್ಯೂ ಇತ್ತಲ್ಲ, ಮಾರ್ಚ್ 22 ಜನ ಎಲ್ಲ ತಟ್ಟೆ ಚೊಂಬಲ್ ಹೊಡಿತಿದ್ರಲ್ಲ, ಆ ದಿನ ನನ್ನ ಮಗಳು ಹುಟ್ಟಿದ್ದು. ಅವತ್ತು ನನಗೆ ತುಂಬ ಭಯಂಕರ ನೋವಿನ ದಿನ ಅದು. ನನ್ನ ಮಗಳು ಹುಟ್ಟಿದ ದಿನ ಭಯಂಕರ ನೋವಿನ ದಿನ ಅದು. ಯಾಕಂದರೆ ಅವ್ರು ಡಿಸ್ಚಾರ್ಜ್ ಮಾಡ್ಸೋಕ್ಕಂತ ಕಾಸಿರಲಿಲ್ಲ ನನಗೆ. ಡಿಸ್ಚಾರ್ಜ್ ಹಿಂಗೋ ಮಾಡ್ಬೋದು, ನನ್ನ ಭಾವನೋ ಯಾರೋ ಸ್ವಲ್ಪ ಸಹಾಯ ಮಾಡ್ಬೋದು, ಇಲ್ಲಿಂದ ಹೋಗ್ಬೋದು. ಆದರೆ ಅದಾದ ಮೇಲೇನು ಬಾಡಿಗೆ ಏನು ಕಟ್ಟೋದು, 12,000 ರೂಪಾಯಿ ಬಾಡಿಗೆ. ಓನರ್ ಒಳ್ಳೆಯರಿದ್ದರು, ಅವರು ನಮ್ಮ ಸಿನಿಮಾಗೆ ಸಂಬಂಧಪಟ್ಟವ್ರು, ಆಶ್ಲೆ ಅಂತ. ಬಟ್ 1 ತಿಂಗಳು 2 ತಿಂಗಳು ತಡಿಬೋದು. ಆಮೇಲೇನು ಆಯ್ತು ಇವ್ರು ಕಟ್ಕೊಂಡು ಏನು ಮಾಡೋದು. ಅವತ್ತು ಈ TV ಅವರಿಗೆ ಎಷ್ಟು ಚೆನ್ನಾಗಿ ಹೇಳ್ತಿದ್ರು ಅಂದರೆ ಇನ್ನಾಗಲ್ಲ, ಇನ್ನು ಜಗತ್ತೇ ಮುಳುಗೋಯ್ತು ಹಂಗೆ ಹಿಂಗೆ ಅಂತೆಲ್ಲ ಸುದ್ದಿ ಹಬ್ಸೋರು ಅವರು. ಕೋವಿಡ್ ಬಂದು ಜನ ಎಲ್ಲ ಸಾಯ್ತಿದ್ದಾರೆ ಅಂತೆಲ್ಲ. ಸೊ ನಾವೇನು ಮಾಡೋದು ಅಂತ ಯೋಚನೆ ಮಾಡಿದಾಗ ಅವಾಗ ನೋಡಿ ನನ್ನ ಪತ್ನಿಯ ದೊಡ್ಡತನ ಅದು. ಅವಳೇ ಹೇಳಿದ್ದು ಏನಾದ್ರು ಮನೇಲಿ ಕೂತು ಏನಾದ್ರು ಮಾಡ್ಬೋದು ನೋಡಿ, ಟ್ರೈ ಮಾಡಿ ಹಾಗೆ ಹೀಗೆ ಅಂತ. ದೆನ್ ವಿ ಥಾಟ್ ಆಫ್ ಡೂಯಿಂಗ್ ಸಮ್ ವೀಡಿಯೋಸ್ ಲೈಕ್ ಮನೇಲೇ ಕೂತು. ನಮ್ಗೆ ಸಾಹಿತ್ಯ ಎಲ್ಲ ಸ್ವಲ್ಪ ಗೊತ್ತು ನಮಗೆ. ಸೊ ಆವಾಗ ನಾವು ಶಿವರಾಮ್ ಕಾರಂತರ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ ಮನೇಲಿ ಕೂತು. ಅದಾದಮೇಲೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರ ಬಗ್ಗೆ ಒಂದಷ್ಟು ಈ ಥರದ್ದೆಲ್ಲ ಟ್ರೈ ಮಾಡ್ತೀವಿ ಪುಟ್ಟದು. ಆವಾಗ ಮತ್ತೆ ನಮ್ಮ ರೆಡ್ಡಿ ಫೋನ್ ಮಾಡೋದು. ಅವಾಗ ಸರ್ ಈ ವಿಡಿಯೋ ಚೆನ್ನಾಗಿ ಹೋಗ್ತಾಯಿದೆ ನೋಡಿ, ಕೋವಿಡಲ್ಲಿ ಜನ ನೋಡ್ತಾ ಇದ್ದಾರೆ ಸರ್, ಇನ್ನೊಂಚೂರು ಬೇರೆ ಮಾಡಿ ಅಂತ. ಅದಕ್ಕೆ ಏನು ಬಟ್ ಅವರು ಹೇಳ್ತಿದ್ದು ಇದು ದುಡ್ಡು ಬರೋಷ್ಟೇನು ಎದುಳ್ತಾ ಇಲ್ಲ, ಸ್ವಲ್ಪ ಏನಾದ್ರು ಬೇರೆ ಮಾಡಿ ಹಾಗೆ ಹೀಗೆ ಅಂತ ನಾವು ಅನ್ಕೋತಾ ಇದ್ದವಾಗ ಅಷ್ಟೊತ್ತಿಗೊಂದು ನಮಗೆ ಗೊತ್ತಿಲ್ಲದೆ ಒಂದು ಘಟನೆ ನಡೆದಿತ್ತು. ನಾವು ಕನ್ನಡದ ದೊಡ್ಡ ಸಾಹಿತಿಗಳು BL ವೇಣು ಅಂತ, ಅವ್ರು ಚಿತ್ರದುರ್ಗದವರು. ಅವರು ಉದಾಹರಣೆಗೆ ವಿಷ್ಣುವರ್ಧನ್ ಸರ್ ಅವರ ವೀರಪ್ಪ ನಾಯಕಕ್ಕೆ ಡೈಲಾಗ್ ಬರೆದವರು. ಆಮೇಲೆ ದೇವ ಅಂತ ಒಂದು ಸಿನಿಮಾ ಇದೆ ವಿಷ್ಣು ಸರ್, ಅದಕ್ಕೆ ಡೈಲಾಗ್ ಬರೆದವರು. ಜನನಾಯಕ ಸಿನಿಮಾ ಡೈಲಾಗ್ ಆ ಸಿನಿಮಾಗಳು ಅಂದರೆ ವಿಷ್ಣು ಸರ್ ತುಂಬ ಬೇಕಾಗಿದ್ದರು ಅವರು. ಅವ್ರದ್ದೊಂದು ಡಾಕ್ಯುಮೆಂಟ್ರಿನ ಸರ್ಕಾರಕ್ಕೆ ಮಾಡಿಕೊಟ್ಟಿದ್ವಿ ನಾವು, ವಾರ್ತಾ ಇಲಾಖೆಗೆ. ಅದರಲ್ಲಿ ಅನ್ಲಿಮಿಟೆಡ್ ವಿಡಿಯೋನ ಈ ಕೋವಿಡಿಗೆ ಬಿಫೋರ್ ಅದೇ ಥರ ಕೂತ್ಕೊಂಡು ನಾನು ಯೂಟ್ಯೂಬ್ ಹಾಕ್ತಿದ್ದಲ್ಲ, ಅವುಗಳ ನಂಬರ್ ಜಾಸ್ತಿ ಇತ್ತು, ಬೇರೆ ಸಾಹಿತಿಗಳು ಕಡಿಮೆ ಇತ್ತು. ಅವಾಗ ಇವ್ರು ರೆಡ್ಡಿ ನಾನು ಹೇಳೋದು ನೋಡಿ, ಈ ಸಿನಿಮಾದವ್ರದ್ದು ಸ್ವಲ್ಪ ಜಾಸ್ತಿ ಇದೆ ನಂಬರು, ಇವ್ರದ್ದು ಜಾಸ್ತಿ ಮಾಡಿ, ನೀವು ಹೆಂಗೋ ಸಿನಿಮಾ ಅಸ್ಟೆಂಡೇಟರ್ ಆಗಿದ್ರೆ ಯಾರನ್ನ ಕಾಂಟ್ಯಾಕ್ಟ್ ಇರ್ತಾರೆ ಅಂತ. ಆ ಟೈಮ್ಗೆ ಜಿ ಕನ್ನಡದವರು ಮಾಲ್ಗುಡಿ ಡೇಸ್ನ ಕನ್ನಡಕ್ಕೆ ಡಬ್ ಮಾಡಿದ್ರು. ಅದು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾಡಿದ್ರು ಶಂಕರ್ನಾಗ್ ಸರ್, ನಮ್ಮ ಕನ್ನಡಕ್ಕೆ ಮಾಡಿದ್ರು. ನಾನು ಶಂಕರ್ನಾಗ್ ಫ್ಯಾನ್, ನಾನು ತುಂಬ ದೊಡ್ಡ ಫ್ಯಾನು. ಸೊ ನನಗೆ ಕುತೂಹಲ ಅವ್ರ ಬಗ್ಗೆ ಹೇಗೆ ಏನು ಅಂತ. ಆ ಶಂಕರ್ನಾಗ್ ಸರ್ ಬಗ್ಗೆ ಯಾವುದೇ ಪೇಪರ್ ಆರ್ಟಿಕಲ್ ಬಂದರೂ ಓದ್ಬಿಡ್ತಿದ್ದೆ. ಆಮೇಲೆ ನನ್ನ ತಮ್ಮ ಶಂಕರ ಅಂತ ಅನಂತನಾಗ್ ಸರ್ ಒಂದು ಪುಸ್ತಕ ಮಾಡಿದ್ರು, ಅದೆಲ್ಲ ಓದ್ತಿದ್ದೆ. ನಂಗೆ ಶಂಕರ್ನಾಗ್ ಬಗ್ಗೆ ಒಂದು ಕ್ರೇಜ್ ನಂಗೆ ಮೊದಲಿಂದ. ಸೊ ಯಾರಿಗೆ ಕ್ರೇಜ್ ಇಲ್ಲ ಹೇಳಿ. ಸೊ ಹಂಗಾಗಿ ಆ ಥರದ್ದು ಇದ್ದಾಗ ಮಾಲ್ಗುಡಿ ಡೇಸ್ ಕನ್ನಡದಲ್ಲಿ ಬಂದಾಗ ಸೊ ಅದ್ರ ಹಿಂದೆ ಏನು ಕಥೆ ಇರ್ಬೋದು. ಯಾಕಂದ್ರೆ ಕನ್ನಡದ ಕ್ಲಾಸಿಕ್ ಅಥವಾ ಭಾರತದ ಒಂದು ಕ್ಲಾಸಿಕ್ ಧಾರಾವಾಹಿ. ಇವತ್ತು ನಾವು ವೆಬ್ ಸೀರೀಸ್ ಇತ್ಯಾದಿ ಮಾತಾಡ್ತೀವಿ. ವೆಬ್ ಸೀರೀಸ್ ಅಂತ ಹೆಸರಲ್ಲಿ ಕ್ರೈಮು, ಇನ್ನೊಂದು ಸೆಕ್ಸ್, ಇವನ್ ಎಲ್ಲನೂ ಹಾಕ್ದು ರುಬ್ತಿರ್ತಾರೆ ಇದು. ಬಟ್ ಪ್ಯೂರ್ ಕಂಟೆಂಟ್ ಒಂದು ನಮ್ಮ ಆರ್ ಕೆ ನಾರಾಯಣ ಅವರ ಒಂದು ಕಥೆಗಳ ಸಂಗ್ರಹನ ಇಟ್ಕೊಂಡು ಅದ್ಭುತವಾಗಿ, ಯಾವುದೋ ವಲ್ಗಾರಿಟಿ ಇಲ್ಲದೆ, ನಾಟ್ ಇವನ್ ಸಿಂಗಲ್ A ಸರ್ಟಿಫಿಕೇಟ್ ಸೀನ್ ಇಲ್ಲದೆ ಅದ್ಭುತವಾಗಿ ಮಾಡಿ ಶಂಕರ್ನಾಗು. ಇವತ್ತಿಗೂ ನಾವು ನೋಡ್ತೀವಲ್ಲ 35 ವರ್ಷದಿಂದ ಹೆಂಗೆ ಕ್ರಿಯೇಟ್ ಮಾಡಿರ್ಬೋದು ಅದನ್ನು ಮನುಷ್ಯ ಅಂತೇಳಿ ಅದ್ರ ಬಗ್ಗೆ ಕೇಳೋಣ ಯಾರನ್ನ ಅಂತ ಅಂದ್ಕೊಂಡಾಗ ಅವಾಗ ನಾವು ತುಂಬ ಚಿಕ್ಕವರು. ಅವಾಗ ನಮ್ಮ ರೆಡ್ಡಿಯವ್ರು ಹೇಳಿದ್ದ ಅಂದರೆ ಕಂಟೆಂಟ್ ಐಡಿಯಾ ನಂದು, ಅವ್ರು ಹೇಳಿದ ಸಿನಿಮಾದವ್ರು ಮಾಡಿ ನಂಬರ್ಸ್ ಜಾಸ್ತಿ ಬರುತ್ತೆ ಅಂತ.
ಸೊ ಅವಾಗ ಆಯಿತು ಸಿನಿಮಾದಂದರೆ ಮಾಲ್ಗುಡಿ ಡೇಸ್ ಹಿಂದಿನ ಕಥೆಗಳು ಕೇಳೋಣ, ಶಂಕರ್ನಾಗ್ ಒಡನಾಡಿಗಳು ಮಾತಾಡ್ಸೋಣ ಅಂತ. ಬಟ್ ನಮ್ದು ಅವಾಗ ಚಿಕ್ಕ ಚಾನಲ್ಲು, ಕರೆಕ್ಟಾಗಿ 8,000 ಸಬ್ಸ್ಕ್ರೈಬರ್ಸು, ಒಂದು ಸಣ್ಣ ಆ ಥರದ್ದು ಬೇರೆ ವಿಡಿಯೋಗಳು ಮಾಡಿದ್ವಿ. ಅವಾಗ ಆಯ್ತು ಬೇರೆ ದಾರಿ ಇಲ್ವಲ್ಲ ಮಾಡೋಣ ಅಂತೇಳಿ ನಾನು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ, ಎಳೆಯರು ನಾವು ಗೆಳೆಯರು ಅಂತ, ಅದು ಮಕ್ಕಳ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೆ. ಅಲ್ಲಿ ಸಾವಂತ್ ಸರ್ ಅಂತ ಒಬ್ಬರಿದ್ರು, ಸಾವಂತ್ ಅಂತ, ಅವರು ಅದಕ್ಕೆ ಅಸೋಸಿಯೇಟ್ ಡೈರೆಕ್ಟ್ರು, ಹಿರಿಯರು, ಅವ್ರಿಗೊಂದು ವಯಸ್ಸು 60 ಆಗಿದೆ, ಈಗ 60 ದಾಟಿದೆ. ಅವ್ರು ಯಾವಾಗಲೂ ಬ್ರೇಕಲ್ಲಿ ಟೀ ಕುಡಿದಾಗೆಲ್ಲ ನಾನು ಶಂಕರ್ನಾಗ್ ಜೊತೆ ಇದ್ದೆ ಗೊತ್ತಾ, ನಾನು ಶಂಕರ್ನಾಗ್ ಜೊತೆ ಇದ್ದೆ ಗೊತ್ತಾ ಹೇಳ್ತಿರೋರು. ನಾವು ಹೌದು ಸರ್ ಅಂತೆಲ್ಲ ಕುತ್ಕೊಂಡು ಕೇಳ್ತಿದ್ವಿ. ಅವ್ರು ಮಾತಾಡಿಸ್ಬೋದಲ್ಲ ಅಂತ ಅಂದ್ಬಿಟ್ಟು ಅವ್ರು ಫೋನ್ ಮಾಡಿದೆ ನಾನು, ಸರ್ ಅದು ಒಂದು ಇಂಟರ್ವ್ಯೂ ಕೊಡಿ ಅಂತ. ಬಹುಶಃ ದೇವ್ರು ತೋರಿಸಿದ ದಾರಿ ನಮಗದು. ಆಮೇಲೆ ತುಂಬ ಜನ ಅಂತಾರೆ ನೀವು ಅನ್ಟಚ್ಡ್ ಜನನ ಇಂಟರ್ವ್ಯೂ ಮಾಡಿದೆ ಅಂತ. ನಾವು ಪ್ಲ್ಯಾನ್ ಮಾಡಿಲ್ಲ, ನಮ್ಮ ಅನಿವಾರ್ಯತೆಗೆ ಮಾಡಿರೋದು ನಾವು ಅದನ್ನು. ಸಾವಂತ್ ಅವ್ರು ಕರೆ ಮಾಡಿ ಸರ್ ನಿಮ್ಮ ಇಂಟರ್ವ್ಯೂ ಅಂದರೆ ಅವ್ರು ಫಸ್ಟ್ ಖುಷಿ ಪಟ್ಟರು. ಹೇ ನಾನು ಇಂಟರ್ವ್ಯೂ ಯಾರು ಮಾಡಿಲ್ಲ, ಬಾ ಮಾತಾಡು, ಕೋವಿಡ್ ಮನೇಲಿದ್ದರು, ಮಾತಾಡು ಅಂತ. ಸೊ ನಾನೇ ಕ್ಯಾಮ್ರಾಮನ್ನು ಸೀದಾ ಹೋದೆ. ಅವರು ಒಂದು ಕಡೆಗೆ ಬಂದರು, ಅವರು ಸಾವಂತ್ ಸರ್ ಕೂತ್ಕೊಂಡು, ಸರ್ ಹೇಳಿ. ಅವ್ರು ಅದಕ್ಕೆ ಮಾಲ್ಗುಡಿ ಡೇಸ್ಗೆ, ಇವತ್ತು ಅವ್ರ ಅಸೋಸಿಯೇಟು, ಬಟ್ ಮಾಲ್ಗುಡಿ ಡೇಸ್ಗೆ ಕಾಸ್ಟ್ಯೂಮ್ ಅಸಿಸ್ಟೆಂಟ್ ಅವರು. 30 ವರ್ಷದ ಹಿಂದೆ ಮಾಲ್ಗುಡಿ ಡೇಸ್ ಕಾಸ್ಟ್ಯೂಮರ್ ಅಲ್ಲ, ಕಾಸ್ಟ್ಯೂಮರು ಇವರು ಅರುಂಧತಿ ಮೇಡಮು, ಸುಂದರ್ಶ್ರೀ. ಓಕೆ, ಬಟ್ ಅದಕ್ಕೆ ಇವ್ರು ಕಾಸ್ಟ್ಯೂಮ್ ಅಸಿಸ್ಟೆಂಟು, ಅದು ಹೋಗಿ ಹೊಲ್ಸ್ಕೊಂಬರೋದು, ಇನ್ನೊಂದು ಮಾಡೋದು, ಈ ಥರದ್ದು ಅಸಿಸ್ಟೆಂಟು, ಬಟ್ ಸೆಟ್ಟಲ್ಲಿ ಇರ್ತಾರಲ್ಲ. ಸೊ ಅವರು ಶಂಕರ್ನಾಗ್ ತುಂಬ ರೋಚಕವಾಗಿ ಮಾತಾಡಿದರು. ಅರ್ಧ ಗಂಟೆ ಇಂಟರ್ವ್ಯೂ ತಂದೆ. ನಂಗೆ 10-10:30 ಸಿಕ್ಕರು ಸರ್. ಒಂದು ಅರ್ಧ ಗಂಟೆಲಿ ಮುಗೀತು, ಹೋಗಕ್ಕೆ ಬರೋಕ್ಕೆ ಒಂದು 20 ನಿಮಿಷ ಆಯಿತು, ಎಲ್ಲ ಆಯಿತು. ಒಂದು 2 ಅವರ್ಸು ತೊಗೊಂಬಂದೆ ಮನೆಗೆ. ಕೋವಿಡಿಗೆ ಮುಂಚೆ ನಾನು ಮಾಡಿದ ದೊಡ್ಡ ಪುಣ್ಯದ ಕೆಲಸ ಏನು ಅಂದರೆ, ದೇವ್ರು ನನ್ನ ಕೈಗೆ ಒಂದು ಎಡಿಟಿಂಗ್ ಮಿಷಿನು, ಒಂದು ಕ್ಯಾಮ್ರಾ ಕೊಟ್ಟಿದ್ದ. ಇಟ್ಕೋ ಮಗನೇ, ಹಾಳಾಗೋಗ್ತೀಯ ಮುಂದೆ ನೀನು, ಇದೊಂದು ಇಟ್ಕೋ, ಬದುಕಿದ್ರೆ ಇವೆರಡರಲ್ಲಿ ಬದುಕು, ಇಲ್ಲ ಹಾಳಾಗೋಗು ಅಂತ ಕೊಟ್ಟಿದ್ದ. ಅವೆರಡರಲ್ಲಿ ನಾನು ಬದುಕಬೇಕು, ಇಲ್ಲಾಂದರೆ ಮುಗೀತು ನನ್ನ ಲೈಫು ಅಂತ. ಕ್ಯಾಮ್ರಾ ಇತ್ತು ನಂತರ 5D Mark III. ಸೊ ಅದೇನು ಟಚ್ ಸ್ಕ್ರೀನ್ ಏನಲ್ಲ, ಅದು ಆಟೋ ಫೋಕಸ್ ಇಲ್ಲ ಅದಕ್ಕೆ. ಸೊ ಅದೊಂದು, ಮತ್ತು ಒಂದು ಎಡಿಟಿಂಗ್ ಮಿಷಿನ್, 2 ಇತ್ತು ನನ್ನ ಹತ್ರ. ನಾನೇ ಹೋದೆ, ಶೂಟ್ ಮಾಡಿದೆ, ತಂದೆ, ಎಡಿಟ್ ಮಾಡಿದೆ. ಬಹುಶಃ ಮಧ್ಯಾಹ್ನ 2 ಗಂಟೆಗೆ ಇರಬೇಕು, ಅದನ್ನು ಹಾಕಿದೆ. ಇಟ್ ಸ್ಟಾರ್ಟೆಡ್ ಗೋಯಿಂಗ್ ವೈರಲ್. ತುಂಬ ಚೆನ್ನಾಗಿ ಹೋಯಿತು. ಬಹುಶಃ ಒಂದು ನಾವು ಹಾಕಿದ್ರೆ ವೀಡಿಯೋಸ್ ಎಷ್ಟು ನೋಡಿ ಗೊತ್ತಾ, ನಾನು ನನ್ನ ಹೆಂಡ್ತಿದ್ದು ಒಂದು ತಮಾಷೆ ಯಾವಾಗಲೂ ಮಾಡ್ತಿರ್ತಿದ್ವಿ ನಾವು. ಕೋವಿಡಿಗೆ ಬಿಫೋರ್ ನಮಗಿದು ಆಟ ತಾನೆ ಯೂಟ್ಯೂಬ್ ಅನ್ನೋದು, ಸುಮ್ಮನೆ ಹಾಕೋದು. ಇವತ್ತು ಈಗ ಶಿವರಾಮ್ ಕಾರಂತರ ವೀಡಿಯೋ ಮಾಡಿ ಹಾಕ್ಬಿಡೋದು, ಶಿವರಾಮ್ ಕಾರಂತರ ಲೈಫ್ ಹೆಂಗಿತ್ತು ಅಂತ ನಾನೇ ಮಾತಾಡ್ಬಿಡೋದು, ಆಕೆ ಸ್ಕ್ರಿಪ್ಟ್ ಬರ್ಕೊಡೋದು, ಆಮೇಲೆ ಆಕೆನೇ ಕ್ಯಾಮ್ರಾ ಶೂಟ್ ಮಾಡೋದು, ನಾನು ಮಾತಾಡೋದು ಆನ್ ಸ್ಕ್ರೀನ್, ಆ ಥರದ್ದೆಲ್ಲ. ಇವತ್ತು 5 ಜನ ನೋಡ್ಬಿಟ್ರು, 5 ಜನ ನೋಡ್ಬಿಟ್ರು ಇವತ್ತು. ನಿನ್ನೆ ಹಾಕಿದ 10 ಜನ ನೋಡ್ಬಿಟ್ಟಿದ್ದಾರೆ, 20 ಜನ ನೋಡ್ಬಿಟ್ರು, ಹಿಂಗೆ ಮಾತಾಡ್ತಿದ್ವಿ. ಬಟ್ ಹಾಕ್ದಾಗ ಅದ್ರ ಜೊತೆಗೆ ಉದಾಹರಣೆಗೆ ನಮ್ಮ ಮಸ್ತ್ ಮಗ ಅಮರ್ ಪ್ರಸಾದ್ ಅವರು ಇದ್ರು, ಅವ್ರು ನಮಗಿಂತ ಮೊದಲೇ ಇದ್ರು. ಅವ್ರಿಗೆ ಅವಾಗ ಲಕ್ಷಗಟ್ಟಲೆ ವ್ಯೂ ಬರೋದು ಅವ್ರಿಗೆ. ನಾವು ಅದನ್ನು ನೋಡೋದು, ಏನು ಲಕ್ಷಗಟ್ಟಲೆ ವ್ಯೂ ಬರುತ್ತಿದ್ವು, ಅಬ್ಬಾ ಹಿಂಗಿರ್ಬೇಕು ಒಂದು ಚಾನಲ್ಲು, ಹಂಗಿರ್ಬೇಕು ಒಂದು ಚಾನಲ್ಲು, ಹೆಂಗೆ ಬರುತ್ತೆ. ಫ್ರಾಂಕ್ಲಿ ಸ್ಪೀಕಿಂಗ್, ಅಮರ್ ಪ್ರಸಾದ್ ಅವ್ರಿಗೆ ಕ್ಷಮೆ ಕೇಳಿ ಹೇಳ್ತೀನಿ, ಇದು ನಿಜಾನ ಅಂತೆಲ್ಲ ಮಾತಾಡ್ತಿದ್ವಿ ನಾವು. ಹಿಂಗೆಲ್ಲ ಆಗುತ್ತಾ, ಹಿಂಗೆಲ್ಲ ಲಕ್ಷಗಟ್ಟಲೆ ವ್ಯೂ ಬರುತ್ತಾ ಅಂತೆಲ್ಲ ನಾವು. ಆವಾಗ ಅದು ಹಾಕಿದ್ವಿ. ನಿಮ್ಗೆ ನೋಡ್ಕೊಳ್ಳಿ, ನೀವು ನಿಮ್ಗೆ ₹1 ಬರದೇ ಇದ್ದಾಗ, ಅಥವಾ ಒಂದು ವ್ಯೂನು ಅಥವಾ ಒಂದು 5-10 ವ್ಯೂನು ನೋಡ್ತಿದ್ದವ್ರು ನಿಮಗೆ ಇದ್ದಕ್ಕಿದ್ದಂಗೆ ಅದೊಂದು 30-40 ಸಾವಿರ ಹೋದರೆ ಕರೆಕ್ಟ್, ತುಂಬ ಚೆನ್ನಾಗಿ ಹೋಗ್ಬಿಡ್ತದ್ದು. ಸೊ ಚೆನ್ನಾಗಾಯ್ತದ್ದು. ಸೊ ಚೆನ್ನಾಗಾಯಿತು. ಸಾವಂತ್ ಅವರೇ ಖುಷಿ ಆಗ್ಬಿಟ್ರು, ಫೋನ್ ಮಾಡಿ, ಪರಾಮ್ ಫುಲ್ ಫೇಮಸ್ ಮಾಡಾಕ್ಬಿಟ್ಟೆ. ನಾನು ಕೋವಿಡ್ ಅಲ್ವಾ, ಸೊ ತುಂಬ ಜನ ನೋಡ್ಬಿಟ್ಟಿದ್ದಾರೆ, ಮನೇಲಿದ್ದಾರೆ ಎಲ್ಲರೂ. ಆಮೇಲೆ ಫ್ರಾಂಕ್ಲಿ ಸ್ಪೀಕಿಂಗ್ ಆ ಕಂಟೆಂಟ್ ಹೊಸದು ಯೂಟ್ಯೂಬ್ಗೆ. ಒಬ್ಬ ಶಂಕರ್ನಾಗ್ ಜೊತೆ ಇದ್ದ ಒಬ್ಬ ಲಾಸ್ಟ್ ಪರ್ಸನ್ನು ಅವ್ರು ಬಂದು ಶಂಕರ್ನಾಗ್ ಬಗ್ಗೆ ಮಾತಾಡಿದ್ರೆ ತುಂಬ ಚೆನ್ನಾಗೋಯ್ತದು. ಸೊ ಅದು ವರ್ಕ್ ಆಗೋಯ್ತು, ಪರಾಮ್ ಎಲ್ಲ ಮಾಡ್ತಾರೆ. ರಮೇಶ್ ಭಟ್ ಫೋನ್ ಮಾಡಿದ್ರಪ್ಪ, ಗೊತ್ತಾ ನಿಂಗೆ ಅಂದರು. ನಾನು ನನ್ನ ಬುದ್ಧಿ, ಸರ್ ರಮೇಶ್ ಭಟ್ ಒಂದು ಇಂಟರ್ವ್ಯೂ ಕೊಡಿಸಿ ಸರ್, ನಿಮ್ದು ಹೆಂಗೆ ಹೋಗ್ತದೆ, ಅವ್ರದ್ದು ಹೆಂಗೆ ಹೋಗ್ಬೋದು ಯೋಚನೆ ಮಾಡಿದ್ದೆ. ಅದಕ್ಕೇನಂತ ಪಟ್ಪಟ್ಟು ಹೊಡೆದಾಗ ರಮೇಶ್ ಭಟ್ ಏನಂದ್ರು ಗೊತ್ತಾ, ಬರಯಾ ಅಂದರು. ಸರ್ ನಿಮ್ದೊಂದು ಇಂಟರ್ವ್ಯೂ. ನಾನು ಕ್ಯಾಮ್ರಾ ಮುಂದೆ ಹೋಗಿ 2-3 ತಿಂಗಳಾಗೋಯ್ತು. ಬಾಬಾ ಪರವಾಗಿಲ್ಲ, ಅಟ್ಲೀಸ್ಟ್ ಈ ಕ್ಯಾಮ್ರಾ ಮುಂದೆ ಏನೋ ಬರ್ತೀನಿ. ಕೋವಿಡ್ ಬಂದರು, ಅದು ವೈರಲ್ ಆಯಿತು. ಮಾಸ್ಟರ್ ಮಂಜುನಾಥ್ ಸಿಕ್ಕರು, ಸುಂದರ್ಶ್ರೀ ಮೇಡಮ್ ಸಿಕ್ಕರು. ಆಮೇಲೆ ಈಗ ಜಗದೀಶ್ ಮಲ್ನಾಡು, ಈಗ ಸೀರಿಯಲ್ ತುಂಬ ಬಿಸಿ ಅವರು. ಜಗದೀಶ್ ಮಲ್ನಾಡ್ ಸರ್ ಅದಕ್ಕೆ ಮ್ಯಾನೇಜರು. ಅವರು ಮಾಲ್ಗುಡಿ ಡೇಸ್ಗೆ ಹೆಂಗೆ ರೋಲರ್ ತರಿಸಿದ್ವಿ, ಹೆಂಗೆ 1000 ಜನನ ಸೇರಿಸಿ ಆ ಸ್ವಾತಂತ್ರ್ಯ ಹೋರಾಟದ ಸೀನ್ ಶೂಟ್ ಮಾಡಿದ್ವಿ. ಆಮೇಲೆ ಶಂಕರ್ನಾಗ್ ಹೆಂಗೆ ಆ್ಯಕ್ಚುಲಿ ಇಲ್ಲಿಂದ ಆಗೋಂಬೇಕು ಜನ ಕರ್ಸೋನು, ಈಗಿನೆಲ್ಲ ಅವ್ರು ಹೇಳೋದು, ಅವ್ರು ಹೋಗೋ ಬರೋ ಫ್ರೆಂಡ್ಸ್ ಅವರು ಈ ಥರ. ಸೊ ಹಂಗಾಗಿ ಅವ್ನು ಇದ್ದಾನಲ್ಲ ಶಂಕರ, ಅವ್ನು ಹೆಂಗೆ ಗೊತ್ತಾ, ಅವನು ಈಗ ಆಡ್ಬಿಟ್ಟು ಅಂತ ಅವನೇ ಸ್ಟ್ಯಾಂಡ್ ಹಿಂಗೆಲ್ಲ ಹೇಳಿದ್ರಲ್ಲ ಜನಕ್ಕೆ ಶಂಕರ್ ಕ್ರೇಜ್ ಬಂತು. ಸುಮಾರು ಒಂದು 30-40 ಎಪಿಸೋಡ್ ಮಾಡಿದ್ವಿ ನಾವು. ಅದ್ರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಒಬ್ರು ಆರ್ಟಿಸ್ಟು. ಈಗೆಲ್ಲ ಶುರು ಮಾಡಿ ನಮ್ಗೆ ದೊಡ್ಡವ್ರು ಯಾರು ಸಿಗಲೇ ಇಲ್ಲ. ಅರುಂಧತಿ ಮೇಡಮ್ ಟ್ರೈ ಮಾಡಿ ಸಿಕ್ಕಿಲ್ಲ, ಅಂದರೆ ನಮಗೆ ಕ್ಲಾಸ್ 1 ಸಿಕ್ಕಲೇ ಇಲ್ಲ ನಮಗೆ. ನಾವು ನೆಕ್ಸ್ಟು ಅಂದರೆ ಅದಕ್ಕೆ ವರ್ಕ್ ಮಾಡಿದ್ದ ಬೇರೆ ಎಲ್ಲನೂ ಮಾಡಿದ್ವಿ ನಾವು, ಚೆನ್ನಾಗಾಯಿತು. ಆಮೇಲೆ ರಾಜ್ಕುಮಾರ್ದು ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೆ. ರಾಜ್ಕುಮಾರ್ದು ಬರ್ತ್ಡೇ ಬಂತು. ರಾಜ್ಕುಮಾರ್ ಬರ್ತ್ಡೇ ಬಂದಾಗ ರಾಜ್ಕುಮಾರ್ ಅವ್ರ ಬರ್ತ್ಡೇಗೆ ಒಂದು ವಿಡಿಯೋ ಮಾಡಿಬಿಟ್ವಿ, ಅದು ಚೆನ್ನಾಗಿ ಹೋಯಿತು. ಆಮೇಲೆ ಅದರ ಹಿಂದಿನ ದಿನ ಬೀಚಿ ಅವ್ರ ಬರ್ತ್ಡೇ ಬಂತು, ಅದೊಂದು ವಿಡಿಯೋ ಚೆನ್ನಾಗಿ ಹೋಯಿತು. ಸೊ ದೆನ್ ನಮ್ಮ ರೆಡ್ಡಿ ದೇವರು ಶ್ರೀಕೃಷ್ಣ ಪರಮಾತ್ಮ ಬಂದಂಗೆ, ನಾನು ಹೇಳಿಲ್ವಾ ಸಿನಿಮಾದು ಹೋಗುತ್ತೆ ಮಾಡಿ ಅಂತ. ನಾನು ಸಾರಿ ಏನು ಸರ್ ದೇವ್ರು ಸರ್ ನೀವು ಅಂತ. ನಾನು ಕೇಳೋ ಸರ್ ಇವಾಗ ಎಷ್ಟಿದೆ ದುಡ್ಡು ಅಂತ. ನಂಗೆ ಅದು ಗೊತ್ತೇ ಇಲ್ಲ, ಬ್ಯಾಕ್ ಎಂಡ್ ನೋಡಬೇಕು, ಡ್ಯಾಶ್ ಬೋರ್ಡ್ ಇತ್ಯದಿಲ್ಲ. 12,000 ಹಬ್ಬ, 1 ತಿಂಗಳು ಬಾಡಿಗೆ, ಹಬ್ಬ ಸೂಪರ್. ನಾನು ಅದಕ್ಕೆ ಅವಾಗ ನಂದೊಂದು ಪ್ರಾಬ್ಲಮ್ ಆಗಿತ್ತು. ನಂದೆಂಥ ದುರಹಂಕಾರ ಅಂದರೆ,
ನಮ್ಮ ಜೀವನ ಸುಮಾರಾಗಿ ನಡೀತಿದ್ದಾಗ ಗೂಗಲ್ನವ್ರು ಏನು ಮಾಡಿದ್ದಾರೆ ಮಿನಿಮಮ್ ಕ್ರೈಟೀರಿಯಾ ಇದೆಯಲ್ಲ ಈ ಅದೆಷ್ಟೋ ಸಬ್ಸ್ಕ್ರೈಬರ್ ಆಗಬೇಕು ವಾಚ್ ಅವರ್ ಆಗಬೇಕು ಅಂತೆಲ್ಲ ಇದೆಲ್ಲ ನನಗೆ ಹನುಮಂತ ರೆಡ್ಡಿ ಮಾಡ್ಕೊಟ್ಟಿರೋದು. ನಂಗೆ ಅದಕ್ಕೆ ತುಂಬ ಜನ ಕೇಳ್ತಾರೆ ಸರ್ ಇದು ಮಾನಿಟೈಸ್ ಮಾಡ್ದಂಗೆ ಅಂತ. ನಾನು ಫುಲ್ ಶಾಕ್ ಆಗ್ಬಿಡ್ತೀನಿ, ಹೆಂಗೆ ಯೋಚನೆ ಮಾಡ್ತೀನಿ. ಅವ್ರು ನಂಗೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಮೋಸ ಮಾಡ್ತೀನಿ ಅನ್ಕೋತಾರೆ. ಸರ್ ಏನು ಸರ್ 2 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ನಿಮಗೆ ಇದು ಗೊತ್ತಿಲ್ಲ ನಿಮಗೆ ಅಂತ. ಆ್ಯಕ್ಚುಲಿ ನಾನು ಮಾಡ್ಕೊಟ್ಟಿರೋದೇ ಬೇರೆಯವರು ಅದನ್ನು. ಹಾಗಾಗಿ ಸೊ ನಂಗೆ ಗೊತ್ತೇ ಇಲ್ಲ ಹೆಂಗೆ ಮಾನಿಟೈಸ್ ಆಗುತ್ತೆ ಏನು ಅಂತ. ಗೂಗಲ್ ಏನು ಮಾಡಿದೆ, ಅಡ್ರೆಸ್ ವೆರಿಫಿಕೇಷನ್ಗೆ ಒಂದು ಲೆಟರ್ ಕಳಿಸುತ್ತೆ ಮನೆಗೆ. ನಾವು ಒಂದಿನ ಅಡ್ರೆಸ್ ರಿಜಿಸ್ಟರ್ ಮಾಡ್ತಿರ್ತೀವಿ. ಸೊ ಬಿಫೋರ್ ಮಾನಿಟೈಸಿಂಗು ನಮ್ಗೆ ದುಡ್ಡು ಹಾಕಕ್ಕೆ ಮೊದಲು ಒಂದು ಲೆಟರ್ ಕಳಿಸುತ್ತೆ. ಅದರ ಒಂದು ಕೋಡ್ ಇರುತ್ತೆ, ಅದ್ಯಾವುದೋ ಒಂದು ಅಕ್ಷರದ ಕೋಡ್ ಇರುತ್ತೆ. ಅದನ್ನು ಹಾಕಿದರೆ ಅಲ್ಲಿಂದ ಓಕೆ ಮಾನಿಟೈಸೇಷನ್ ಕ್ರೈಟೀರಿಯಾ ಮೀಟ್ ಆಗಿರಬೇಕು. ಆ ಲೆಟರ್ ಬರುತ್ತೆ, ಅದೊಂದು ಕೋಡ್ ಇರುತ್ತೆ, ಎಂಟರ್ ಮಾಡಬೇಕು, ಅದು ನಿಮಗೆ ಅರ್ನಿಂಗ್ ಸ್ಟಾರ್ಟ್ಸ್ ಅನ್ನೋ ಥರ ಆಗುತ್ತೆ. ಹಂಗಿದ್ದಾಗ ಏನಾಯಿತು, ಅದು ಆ್ಯಕ್ಚುಲಿ ಬಂದಿತ್ತು 1 ವರ್ಷದ ಮೊದಲೇ. ನಾನು ನೋಡಿದೆ ಗೂಗಲ್, ನಾನೇನು ಮಾಡಿದ್ದೀನಿ ಗೂಗಲ್ಲಿ ಹರಿದು ಬಿಸಾಕಿದ್ದೀನಿ. ನಾನು ಎಡಿಟಿಂಗ್ ಟೇಬಲ್ ಮೇಲೆ ಇರೋದು ಏನಾಯ್ತು ಅದನ್ನು ಹರಿದು ಬಿಸಾಕಿದ್ದೀನಿ ಲಿಟ್ರಲಿ. ಹನುಮಂತ ರೆಡ್ಡಿಗೆ ಸರ್ ಎಲ್ಲಿ ಸರ್ ದುಡ್ಡೇ ಬರ್ತಾಯಿಲ್ಲ ಕೊಡಿ ಅಂತ. ಅವರು ಪರಮ್ ಇರಿ ಇದಕ್ಕೆ ಅಡ್ರೆಸ್ ವೆರಿಫೈ ಆಗಬೇಕು, ನಿಮ್ಮದು ಯಾವುದೋ ಪಾಸ್ವರ್ಡ್ ಬಂದಿರುತ್ತೆ ನೋಡಿ ಅಂತ. ಯಾರಿಂದ? ಗೂಗಲಿಂದ. ಸರ್ ಹರಿದಾಕ್ಬಿಟ್ಟೆ ಸರ್ 1 ವರ್ಷದಿಂದೇನೆ ಅಂತ. ನಾನು ತಲೆ ಇದೆಯಾ ನಿಮ್ಮ ಬಾಯಿಗೆ ಬಂದಂಗೆ ಬೈದಿರೋರು. ಬೈದ್ಬಿಟ್ಟು ಆಮೇಲೆ ಪರಮ್ ನನಗೆ ಅಪ್ಲೈ ಮಾಡಿದ್ರೆ ಯು ಇಮ್ಯಾಜಿನ್ ಕೋವಿಡ್ ಟೈಮು, ಫ್ಲೈಟ್ಗಳು ಕ್ಯಾನ್ಸಲ್ಲು, ಅದು ಬರೋದು ಯಾವುದೋ ಸ್ಟೇಟ್ಸ್ನ ದಾಟ್ಕೊಂಡು ಬರ್ಬೇಕು ಅದನ್ನು. ಸೊ ಅದು ಏನು ಮಾಡಿದರೆ ಡಿಸ್ಪ್ಯಾಚ್ ಆಗಿದೆ, ನನಗೆ ಬರ್ತಾಯಿಲ್ಲ ಅದು. ನನ್ನ ಹೆಂಡತಿ ಅಷ್ಟೊತ್ತಿಗೆ ನನ್ನ ಮಗಳು ಹುಟ್ಟಿಲ್ಲ ಬಾಣಂತನಕ್ಕೆ ಕೋವಿಡ್ ಸ್ವಲ್ಪ ಕ್ಲಿಯರಾಗಿ ಜನ ಓಡಾಡ್ಬೋದು ಅಂದಾಗ ಅದಾவது ಪಾಸ್ ತೊಗೊಂಡು ಊರಿಗೆ ಹೋಗ್ಬಿಟ್ಟಿದ್ದಾಳೆ. ಅವ್ರ ಊರು ಮುದ್ದೇಬಿಹಾಳ. ನಾನು ಆಮೇಲೆ ರೆಡ್ಡಿ ನಾನು ಅಪ್ಲೈ ಮಾಡ್ತೀನಿ ರೀ ಅಂತಂದ್ಬಿಟ್ಟು ಮತ್ತೆ ರೀಅಪ್ಲೈ ಮಾಡಿದರು. ಅದು ಬರೋಕ್ಕೆ ನಂಗೆ 3 ಮಂತ್ಸ್ ಆಗೋಯ್ತು. ನಾನು ಆ್ಯಕ್ಚುಲಿ ನಮ್ಮ ಏರಿಯಾಗೆ ಯಾರು ಪೋಸ್ಟ್ ಕೊಡ್ತಾರೆ ಅವ್ನು ಹೋಗಿ ಅವ್ರ ಹೆಸರು ಕಾಂತರಾಜು ಅಂತ. ಅಣ್ಣ ನೋಡೋಣ ಪ್ಲೀಸ್ ಅಣ್ಣ, ತುಂಬ ಕಷ್ಟದಲ್ಲಿದೆ ಅಣ್ಣ, ಒಂಚೂರು ಕೊಡೋಣ ಅಂತ. ಡೋಂಟ್ ವರಿ ರೀ, ಅವ್ರು ನಾನು ಫೋನ್ ಮಾಡ್ರೆ ರೀ ಕೊಡ್ತೀನಿ ರೀ ಫೋನ್, ಹಂಗೆಲ್ಲ ಬೋಯೋರು. ತುಂಬ ಒಳ್ಳೆ ಮನುಷ್ಯ. ಅವನು ಸಿಕ್ಕಿ ಕೊಟ್ಟಾಗ ರೀ ಒಳ್ಳೇದಾಗಲಿ ಅಂತ ಅವರು ಪಾಪ ಆಶೀರ್ವಾದ ಮಾಡಿದ್ರು ಈ ಥರ. ಸೊ ಹಂಗಾಗಿ ಅದು ಬಂತು. ಅದು ಬಂದು ತಕ್ಷಣ ನನ್ನ ಖುಷಿ ಏನು ಅಂತಂದರೆ, ನಾನು ಅವತ್ತು ಬೆಳಗ್ಗೆ ನಮ್ಮ ಸಿನಿಮಾದ ಸೌಂಡ್ ಇಂಜಿನಿಯರ್ ಪಳನಿ ಅಂತಿದ್ದಾರೆ, ಪಳನಿ ಸರ್ ಅಂತಿದ್ದಾರೆ, ಅವ್ರು ಹಂಸಲೇಖ ಶಿಷ್ಯ ಅವರು. ಹಂಸಲೇಖ ಅವ್ರ ಸಾಂಗೆಲ್ಲ ಅವರು ರೆಕಾರ್ಡ್ ಮಾಡ್ತಿದ್ರು. ಅವ್ರು ಇಂಟರ್ವ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಹೋಗಿದ್ದೀವಿ 7 ಗಂಟೆಗೆ. ಸರ್ 10 ಗಂಟೆ ಮೇಲೆ ರೆಕಾರ್ಡಿಂಗ್ ಇದೆ, ನೀವು 7 ಗಂಟೆಯಿಂದ 9 ಗಂಟೆ ಮಾಡ್ಕೊಂಡು ಹೋಗ್ಬಿಡಿ, ಬೆಳಗ್ಗೆ ನಾನು ಸ್ಟುಡಿಯೋಗೆ ಬನ್ನಿ ಅಂತ. ಇಲ್ಲಿ ಇದ್ರ ಹತ್ರ ಇತ್ತು, ಇಲ್ಲಿ ಸುಜಾತ ಥಿಯೇಟ್ರ್ ಹತ್ರ. ಅಲ್ಲಿ ಮಾಡ್ತಾಯಿದ್ದೀನಿ. 8 ಗಂಟೆಗೆ ನಮ್ಮ ಇವ್ರು ಫೋನ್ ಮಾಡ್ತಾಯಿದ್ದಾರೆ, ಯಾರು ಪೋಸ್ಟ್ಮನ್. ನಾನು ನಮ್ಗೆ ಆ್ಯಕ್ಚುಲಿ ಗೊತ್ತಾಯ್ತು ಬಂದಿದೆ ಅಂತ. ಎತ್ತಂಗಿಲ್ಲ, ಎದುರುಗಡೆ ಕೂತ್ಬಿಟ್ಟವ್ರೆ. ನನಗೆ ಹೌದಾ ಏನು ನಿಮ್ಮ ಜರ್ನಿ ಏನು ಹಂಸಲೇಖ ಸರ್ ಹಿಂಗೆ ಕೇಳ್ಕೊಂಡು ಕೂತಿದ್ದೀನಿ. ನನಗೆ ಮನಸ್ಸಲ್ಲಿ ಆಸೆ ಫಸ್ಟಿಗೆ ಬಿಟ್ಟು ಓಡೋಗ್ಬಿಟ್ಟು ಫೋನ್ ಎತ್ತಬೇಕು ಅಂತ ನನ್ನ ಖುಷಿ ನನಗೆ. ಅವ್ರು ಆಯಿತು ಅದಕ್ಕೆ ಸರ್ ಒಂದು ಕಾಫಿ ಬ್ರೇಕ್ ಮಾಡೋಣ. ನಾನು ಹೇಳ್ಬಿಟ್ಟು ಓಡೋಗ್ಬಿಟ್ಟು ಏನು ಶಂಕರಣ್ಣ ಅಂತಂದೆ. ಅದಕ್ಕೆ ಅವರು ಸರ್ ಎಲ್ಲರೂ ಇದ್ದೀರಾ, ಪಾಸ್ವರ್ಡ್ ಬಂದಿದೆ ಬನ್ನಿ ಸರ್ ಇಲ್ಲಿ ಅಂತಂದ. ನಾನು ಥ್ಯಾಂಕ್ಸ್ ಸರ್. ಅವರು ಕೂತ್ಕೊಳ್ಳಿ ಟಿಫನ್ ಮಾಡಿ. ನಿಮ್ಮ ಟಿಫನ್ ಯಾರಿಗೆ ಮುಗಿದಾಯ್ತು, ಟಿಫನ್ ಯಾರಿಗೆ ಬೇಕು ನಿಮ್ಮದು? ನಾನು ನಮ್ಮ ರವಿರಾಜ್ ಕ್ಯಾಮ್ರಾಮನ್ನು ಅಂತ ಬೈಕ್ ಅವಾಗ ನಮ್ಮದು, ನನ್ನ ಹೆಂಡ್ತಿದ್ದೆ ಬೈಕು, ಅದು ಆಕ್ಸೆಸ್ಸು, ಅದ್ರಲ್ಲಿ ಓಡ್ತಿದ್ವಿ ನಾವು. ಅಲ್ಲಿಂದ ಬಂದು ಅಲ್ಲಿ ಶ್ರೀನಗರ, ನಮ್ಮ ಕ್ಯಾಮ್ರಾಮನ್ ಮನೆ ಶ್ರೀನಗರ. ಅದಕ್ಕೆ ಸರ್ ಎಲ್ಲಿದ್ದೀರಾ ಅಂತ. ಎಲ್ಲಿ ಬರ್ಬೇಕಲ್ರಿ ಕೊಡ್ತೀನಿ, ನಾನು ಎಲ್ಲ ಬೀಟಿದೆ ಹೋಗ್ಬೇಕು ಹಂಗೆ ಅಂತ. ಸರ್ ಶ್ರೀನಗರ ಬಸ್ ಸ್ಟ್ಯಾಂಡ್ ಬಂದ್ಬಿಡೋಣ ಅಂತ. ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ಏನ್ರಿ ಬರಲಿಲ್ಲ ಎಷ್ಟೊತ್ತಾಯ್ತು ಹಂಗೆ ಹೋದಾಗ ಕೊಟ್ಟಾಗ ನನಗದು ಬಂಗಾರ ವಜ್ರ ವೈಡೂರ್ಯ ಎಲ್ಲ ಕೈಲಿದ್ದಂಗೆ ಫೀಲು. ಹನುಮಂತ ರೆಡ್ಡಿಗೆ ಫೋನ್ ಮಾಡಿ ಅವರು ಸರ್ ಬಂದ್ಬಿಡ್ತು ಪಾಸ್ವರ್ಡ್ ಹೇಳಿ ಅಂದ್ಬಿಟ್ರು. ಸ್ಲೋ ಮೋಷನ್ ಎಲ್ಲ ಹಾಕಿ ಹೇಳಿದ್ರೆ ಹಾಕಿ ಸರ್ ಬರುತ್ತೆ ದುಡ್ಡು ಇನ್ಮೇಲೆ ಅಂದರು. ಸೋ ಹ್ಯಾಪಿ ದಟ್ ಡೇ ಇದೆಯಲ್ಲ, ಅದು ಐ ಕ್ಯಾಟ್ ಬಿಲೀವ್ ಇನ್ ಮೈ ಲೈಫ್. ಬಹುಶಃ ಜುಲೈ ಇರಬೇಕು, ಜುಲೈ ಅದು ದೊಡ್ಡ ದಿನ. ಅದು ಹಿಂಗೆ ಪೋಸ್ಟ್ ಮಾಡಿದೆನಲ್ಲ, ಐ ಕ್ಯಾನ್ ಬಿಲೀವ್ ಇನ್ ಮೈ ಲೈಫ್. ಹನುಮಂತ ರೆಡ್ಡಿ ಎಷ್ಟು ದೊಡ್ಡ ಮನುಷ್ಯ ಅಯ್ಯಪ್ಪ ಅಂದರೆ, ನಂಗೆ ಕಾಸು ಬರ್ತಾಯಿಲ್ಲ. ನಮ್ಮ ಓನರ್ಗೆ ರಿಕ್ವೆಸ್ಟ್ ಸರ್ ಒಂದು 2 ಮಂತ್ಸ್ ಸರ್ ಕೊಡ್ತೀನಿ ಸರ್ ಅಂತ. ದೊಡ್ಡ ಮನುಷ್ಯ, ತುಂಬ ದೊಡ್ಡ ಮನುಷ್ಯ ಅಯ್ಯಪ್ಪ. ಅವ್ರ ಬ್ಲೆಸ್ಸಿಂಗ್ ಇದೆ ನನ್ನ ಮೇಲೆ. ಅವ್ರು ತುಂಬ ಹೇಳ್ತಿರೋರು ಪರಮ್ ಯು ಬಿಕಮ್ ಎ ಕಾರ್ಪೊರೇಟ್. ನಾನು ಆಮೇಲೆ ಹೇಳ್ತೀನಿ ಒಂದು ಘಟನೆ ತುಂಬ ಚೆನ್ನಾಗಿ. ನಾನು ಇವತ್ತು ನನ್ನ ಕಲಾ ಮಾಧ್ಯಮ ಇಸ್ ಕಾರ್ಪೊರೇಟ್ ಟುಡೇ, ಅದಕ್ಕೆ ಅಯ್ಯಪ್ಪ ಕಾರಣ. ಅವರು ಸರ್ ಉಂಟು ಬಾಡಿಗೆ ಪರವಾಗಿಲ್ಲ ಮ್ಯಾನೇಜ್ ಮಾಡಿ. ಅವ್ರು ನಮ್ಮ ಮನೇಲಿ ಮಗು ಹುಟ್ಟಿರೋದು ಗೊತ್ತು, ಎಲ್ಲ ಗೊತ್ತು ಅವ್ರಿಗೆ. ನಾನು ಹೆಂಡ್ತಿ ಹೇಳಿದಾಳಲ್ಲ ಟಿಫನ್ ಮಾಡಿದ್ರಾ ಅಂತ ಸುಮ್ಮನೆ ಕೇಳೋರು. ಸರ್ ಮಾಡಿದ್ದೀನಿ ಸರ್ ಹಂಗಾಗಿ ಅಂತಂತೆ. ಸೊ ಹಂಗಾಗಿ ಅಂದರೆ ಇಲ್ಲ ನಾನು ಮನೇಲಿ ಮಾಡ್ಕೊಡ್ತೀನಿ ಅಂತ ಅವರು. ಸೊ ಈ ಥರದಲ್ಲೇ ಇದ್ದರು. ಹಂಗಾಗಿ ಬಾಡಿಗೆ ಎಲ್ಲ ಹೋಲ್ಡ್ ಆಗಿಬಿಟ್ಟಿತ್ತು, ಇದೆಲ್ಲ ಓಡಾಡೋಕ್ಕಷ್ಟು. ಅದಕ್ಕೆ ಅವರು ನಮ್ಮ ಹನುಮಂತ ರೆಡ್ಡಿ ದೊಡ್ಡ ಮನುಷ್ಯ ಅಂದರೆ ಸರ್ ನಿಮ್ಗೊಂದು 50,000 ಕೊಟ್ಟಿಲ್ಲ ಅಂತ. ನಾನು ಅವ್ರು ಒಂದು ಮಾತು ಹೇಳಿದೆ, ಬೇಡ ಸರ್ ನೀವು ಮಾಡ್ತಿದ್ರಲ್ಲ ಇದು ನಾನು ಎಷ್ಟು ಕೋಟಿ ರೂಪಾಯಿ ನಿಮ್ಗೆ ಕೊಡ್ಬೇಕು ಗೊತ್ತಿಲ್ಲ, ಪ್ಲೀಸ್ ಬೇಡ. ನಿಮ್ಮ ಮಧ್ಯೆ ದುಡ್ಡಿನ ಈ ಸರ್ ಅನ್ನೋದು ಹೋಗ್ಬಿಡುತ್ತೆ, ಗುರುಗಳಿನ್ನೋದು ಹೋಗ್ಬಿಡುತ್ತೆ. ಬಹುಶಃ ನಾನು ಕೊಡದೆ ಡಿಫಾಲ್ಟರ್ ಆಗ್ಬಿಟ್ರೆ ಬೇಡ ಸರ್ ಅಂದೆ. ನಾನು ಎಷ್ಟೇ ಕಷ್ಟ ಹೆಂಗೋ ಮ್ಯಾನೇಜ್ ಮಾಡಿದ್ದೀವಿ, ಅದನ್ನು ಹೆಂಗೋ ಮ್ಯಾನೇಜ್ ಮಾಡಿ ಬಂತು ದುಡ್ಡು. ಫಸ್ಟ್ ಮಂತ್ ನಂಗೆ 60,000 ರೂಪಾಯಿ ಬಂದಾಗ ನನ್ನ ಅಕೌಂಟಿಗೆ. ಯಾಕಂದರೆ 3 ಮಂತ್ಸ್ ಬ್ಯಾಕ್ಲಾಗೋದು. ನಾವು ಹೇಳ್ತವ್ರೆ ಪರಮ್ ಬಂದಿದೆ ನೋಡಿ 30,000 ಬಂದಿದೆ ಮಂತ್ ಅಕೌಂಟಿಗೆ ನಿಮಗೆ, ಪರಮ್ ನೋಡಿ 20,000 ಬಂದಿದೆ, 18,000 ಹೋದ ತಿಂಗಳು ಯಾಕೋ ಕಮ್ಮಿ ಆಗ್ಬಿಡ್ತು ನೋಡಿ, ಒಂಚೂರು ಪುಷ್ ಮಾಡಿ. ಅವ್ರು ಆ್ಯಕ್ಚುಲಿ ಹೆಂಗೆ ಗೊತ್ತಾ, ಬ್ಯಾಕ್ ಎಂಡಲ್ಲಿ ಒಂಥರ ಹಿಂದೆ ಕೂತ್ಕೊಂಡು ಅವ್ರು ಡೈರೆಕ್ಟ್ರ್ ಆ್ಯಕ್ಚುಲಿ ನಮ್ಮ ಇಡೀ ಪ್ರಾಜೆಕ್ಟಿಗೆ ಅವರು. ಅವ್ರು ಹಂಗೆ ಮಾಡಿ ಅಂತ ನನಗೆ ಏನು ಸೌಜನ್ಯ ಅವರೇ, ನನಗೆ ತಾಯಿ ಹಣೆಗೂ ಹೇಳ್ತೀನಿ, ನನಗೆ ಯೂಟ್ಯೂಬ್ ಬಗ್ಗೆ ABCD ಗೊತ್ತಿರಲಿಲ್ಲ. ಈಗಲೂ ತುಂಬ ಕಷ್ಟ ನನಗೆ ಬ್ಯಾಕ್ ಎಂಡಲ್ಲಿ. ವೀಡಿಯೋ ಅಪ್ಲೋಡ್ ಮಾಡು, ಅದಕ್ಕೆ ಒಳ್ಳೆ ಕೀವರ್ಡ್ಸ್ ಬರೀ, ಒಳ್ಳೆ ಟೈಟ್ಲ್ ಹಾಕು, ಥಂಬ್ನೇಲ್ ಹಾಕು, ಇದನ್ನು ಹೇಳಿ 1000 ಜನಕ್ಕೆ ಹೇಳ್ಕೊಡ್ತೀನಿ.
ಅದಕ್ಕಿಂತ ಮುಂದೆ ಈಗ ಆ್ಯಕ್ಚುಲಿ ಟ್ಯಾಕ್ಸು ಅದೇನೋ ವೆರಿಫೈ ಮಾಡ್ಬೇಕು ಈಗ ಆ್ಯಕ್ಚುಲಿ ಡಿಸೆಂಬರ್ ನಂಗೆ ಭಯ ಆಗ್ತಾಯಿದೆ. ಅಯ್ಯೋ ಇದು ವೆರಿಫೈ ಅದೆಲ್ಲ ಅವ್ರು ಮಾಡ್ಕೊಟ್ಟಿದ್ದಾರೆ ನಂಗೆ ಅವಾಗ. ಅದೇನೋ US ಟ್ಯಾಕ್ಸೇಷನ್ ಏನೋ ವೆರಿಫೈ ಮಾಡಬೇಕು ಅದೇನೋ ಇದೆ. ಈಗ ಅದು ಬರ್ತಾನೆ ಇರುತ್ತೆ ನೋಟಿಫಿಕೇಶನ್ December 31 ಲಾಸ್ಟು ಅಂತ. ನನಗೆ ಎಷ್ಟು ಭಯ ಇದೆ ಒಳಗಡೆ ಅಂದರೆ ಡಿಸೆಂಬರ್ವರೆಗೂ ಇದೆಯಲ್ಲ ತಳ್ಳು ಮುಂದಕ್ಕೆ ಅಂತ. ಯಾಕಂದ್ರೆ ಅದು ಕೈ ಇಟ್ಟರೆ ನಾನು ಮತ್ತೆ ಇನ್ನೊಂದು ಗೂಗಲ್ ವಿಡಿಯೋ ನೋಡ್ಬೇಕು ಆ್ಯಕ್ಚುಲಿ ಅದನ್ನ ಹಿಂಗೆ ಮಾಡ್ಬೇಕು ನಾನು ಅಂತ. ಯು ಗೆಟಿಂಗ್ ಮೈ ಪಾಯಿಂಟ್. ಸೊ ಹಾಗಾಗಿ ಆ ಥರದ್ದು ಸೀರಿಯಸ್ಲಿ ದ್ರೌಪದಿ ಮಾನ ಕಾಪಾಡೋಕ್ಕೆ ಬಂದು ಶ್ರೀಕೃಷ್ಣ ಅವರು ಇಲ್ಲ ನಮ್ಮ ಸಂತೆಲಿ ಮರ್ಯಾದೆ ಹೋಗಿರೋದು ನಂದು ಬಾಡೆ ಕಟ್ಟಕ್ಕೆ ಆಗ್ತಿರ್ಲಿಲ್ಲ. ಆ್ಯಂಡ್ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಬಹುಶಃ ನಿಮ್ಗೆ ಅರ್ಥ ಆಗುತ್ತೆ. ಪ್ರೇಮ ವಿವಾಹ ಆಗಿ ಎರಡೂ ಕುಟುಂಬಗಳಿಂದ ದೂರ ಏನಾಗಿರಲಿಲ್ಲ. ಅದು ಎರಡೂ ಕುಟುಂಬಗಳಿಂದ ಒಂದು ರೀತಿಯ ಅವಮಾನದ ಕಣ್ಣಿನಲ್ಲಿದ್ದಂಥ ನಮಗೆ ಬಹುತೇಕ ನಂಗೆ ಅನ್ಸೋದು ಏನು ಗೊತ್ತಾ, ಒಂದು ಪ್ರೇಮ ವಿವಾಹ ಆದಾಗ ಇಬ್ಬರು ಪೇರೆಂಟ್ ಇವ್ರು ಸೋಲಿಂದ ಬಯಸ್ತಾರೆ. ನಮ್ಮ ಪೇರೆಂಟ್ ಹೆಂಗೆ ಫೀಲ್ ಮಾಡಿದ್ರೆ ಗೊತ್ತಿಲ್ಲ, ಬಟ್ ಅದಿರುತ್ತೆ. ನಾನು ಹೇಳಿದೆ ತಾನೇ ಅವಳಿಂದ ಹೋಗ್ಬೇಡ ಅಂತ, ನಿಂಗೆ ಹೇಳಿದೆ ತಾನೇ ಅವನಿಂದ ಹೋಗ್ಬೇಡ ಅಂತ, ನೋಡಿದ್ಯಾ ಅಂದರೆ ನಾನು ಕರೆಕ್ಟು ಲೈಫಲ್ಲಿ ನೀನು ತಪ್ಪು ಅಂತ ಹೇಳ್ಬೋದು ಅಂತ. ಬಟ್ ನನಗೆ ಅದೊಂದು ಭಯ ಇತ್ತು, ಇಲ್ಲ ಇದನ್ನು ಉಳಿಸ್ಕೋಬೇಕು. ನಾವು ಹೇಳಿದ್ವಿ ತಾನೇ, ನಮ್ಗೆ ಅದು ಮುಂಚೆ ಹೇಳೋರು ಅಲ್ಲಯ್ಯ ನನ್ನ ಹೆಂಡತಿ MA, ನೀನು MA ಓದೋಳು, ನೀನು ಏನು ದಡ್ರ ಥರ ಹಿಂಗೆ ಬದುಕ್ತಾ ಇದ್ದೀರಲ್ಲ, ಬೇಡ್ತಾ ಇದ್ದೀರಲ್ಲ ಹೀಗೆಲ್ಲ ಬೈಯೋರು. ಇಲ್ಲ ನಾವು ಈ ಕಲೆ ಅಂತ ಬಂದುಬಿಟ್ಟಿದ್ದೀವಿ ನಾವು, ವಾಪಸ್ ಹೋಗಲ್ಲ ನಾವು ಅಂತ. ಸೊ ಹಂಗಾಗಿ ಅದು ಬಂದಿದೆಯಲ್ಲ ನನಗೆ ಇವತ್ತಿಗೆ ದೇವರು ಕನ್ನಡಿಗರಿಗೆ ನನ್ನ ನಮಸ್ಕಾರ, ಯೂಟ್ಯೂಬ್ ಗೂಗಲ್ಗೆ ನನ್ನ ನಮಸ್ಕಾರ. ಇವತ್ತು ಚೆನ್ನಾಗಿ ಸಾಕ್ತಿದ್ದಾರೆ. ಆದರೆ ಆ ಫಸ್ಟ್ ನನ್ನ ಕೈಗೆ 60,000 ರೂಪಾಯಿ ನನ್ನ ಕೈಗೆ ಬಂತಲ್ಲ, ಅದರ ಬೆಲೆ ಅಥವಾ ಅದರ ಮೌಲ್ಯ, ದಿ ವರ್ತ್ ಆಫ್ ಇಟ್ ಐ ಕ್ಯಾಂಟ್ ಮೆಷರ್. ನಂಗೆ ಅಷ್ಟು ಕಷ್ಟ ಆಯಿತು ಪ್ರತಿ ರೂಪಾಯಿ. ಸರ್ ನಮಗೆ ನಿಮ್ಮ ಜರ್ನಿಲಿ ನಾವು ಇದ್ದು ಬಂದ್ವಿ ಅನ್ನುವಂಥ ಒಂದು ಅನುಭವ ನಿಜವಾಗ್ಲೂ. ಹೀಗೆ ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ, ಒಳ್ಳೊಳ್ಳೆ ವಿಡಿಯೋಸು, ಒಳ್ಳೆ ವ್ಯೂಸು, ಕೈ ತುಂಬ ದುಡ್ಡು. ಯಾಕಂದರೆ ಅಷ್ಟು ಪರಿಶ್ರಮ ಹಿಂದೆ ಅದ್ರ ಹಿಂದೆ ಇದೆ.